ದೂತ ಹೀಗೆ ಬಾರಪ್ಪ, ನಾವೆಲ್ಲ ಪರಮ ಪಾವನವಾದಂತಹ ಅಯೋಧ್ಯೆಯಿಂದ ಹೊರಟವರು. ನಿಜ. ಪಿತೃವಾಕ್ಯ ಪರಿಪಾಲನೆ ಪುತ್ರನಾದವರಿಗೆ ಆದರ್ಶ ಧರ್ಮ ನಿಜ ಅನ್ನುವಂತಹ ವಿಚಾರವನ್ನು ಅರಿತಂತಹ ಶ್ರೀರಾಮಚಂದ್ರಮ ವನಾಭಿಗಮನನಾದ. ಹೌದು. ಸೀತಾವ್ಯಾಜ್ಯವೇ ಕಾರಣವಾಗಿ ಮಹತ್ತರವಾದಂತಹ ಲಂಕಾನಗರಿಯನ್ನು ಪ್ರವೇಶ ಮಾಡಿ ದುಷ್ಟರಾದಂತಹ ಲೋಕ ಧರ್ಮವನ್ನು ಮೀರಿ ವ್ಯವಹರಿಸುವಂತಹ ರಾವಣ ಕುಂಭಶ್ರವಣನನ್ನು ವಧಿಸಿ ಸೀತಾ ಸಮೇತನಾಗಿ ಅಯೋಧ್ಯ ನಗರಿಯನ್ನು ಸೇರಿ ಸೂರ್ಯವಂಶ ವರಿಷ್ಠರು ಆಡಿ ಬಾಳಿ ಮೆರೆದಂತಹ ಧರ್ಮ ಸಿಂಹಾಸನದಲ್ಲಿ ಮೆರೆಯುತ್ತಿರುವಂತಹ ಕಾಲಕ್ಕೆ ಮಹಾಮುನಿಗಳಾದಂತಹ ಅಗಸ್ತ್ಯರ ಆಗಮನವಾಯಿತಂತೆ. ಮುನಿಗಳನ್ನು ಕಂಡಾಗ ಅತ್ಯಂತ ಗೌರವ ನಮ್ಮ ಅಣ್ಣನಿಗೆ. ಅವರ ಶುದ್ಧರಾಯಸಕ್ಕೆ ಕೈಯೊಡ್ಡಿದವ, ಆದ್ದರಿಂದಲೇ ಅವರನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸುವಂತಹ ಕಾಲಕ್ಕೆ ಅವರೇ ಅಡಿಗಡಿಗೆ ಹೇಳುತ್ತಾ ಇದ್ದಾರೆ. ಎಷ್ಟಾದರೂ ದುಷ್ಟನಾದರೂ ವಿಶ್ವವಸು ಕೈಕಸೆಯ ಮಗನಿದ್ದಾನೆ ರಾವಣ, ಹಾಗಾಗಿ ಬ್ರಹ್ಮವಂಶಜನಿದ್ದಾನೆ. ಬ್ರಹ್ಮವಂಶಜರನ್ನು ಶಿಕ್ಷಿಸುವಂತಹ ಅಧಿಕಾರ ಯಾವತ್ತು ಸೂರ್ಯ ವಂಶದವರಿಗೆ ಇರುವುದಿಲ್ಲ. ಇದಕ್ಕೆ ಪರಿಹಾರ ಏನು ಅಂತ ಅವರಲ್ಲಿ ಕೇಳಿಕೊಂಡಾಗ ಅವರೇ ಒಂದು ಮಾತನ್ನು ಹೇಳಿದ್ರಲ್ಲ, ಎಂತ ಘೋರವಾದಂತಹ ಹತ್ಯೆಯನ್ನು ಮಾಡಿದರೂ ಕೂಡ ಅದನ್ನು ನಿವಾರಿಸುವಂತಹ ಅಶ್ವಮೇಧ, ಇದನ್ನು ನೀನು ಮಾಡಿದೆ ಎಂದಾದರೆ ಶುದ್ಧ ಚಾರಿತ್ರ್ಯವುಳ್ಳವನಾಗಿ ಬಾಳಿ ಬದುಕುವುದಕ್ಕೆ ಸಾಧ್ಯತೆ ಉಂಟು. ಅವರು ಅಷ್ಟು ಹೇಳಿದ್ದೇ ತಡ ಅಣ್ಣ ಸಂಕಲ್ಪಬದ್ಧನಾದ. ಸರಯು ನದಿ ತೀರದಲ್ಲಿ ಯಜ್ಞವೇದಿಕೆ ಸಿದ್ಧವಾಯಿತು. ಜಾಬಾಲಿ, ವಸಿಷ್ಠ, ವಿಶ್ವಾಮಿತ್ರ, ಆಂಗಿರಸ ಎಲ್ಲ ಬರ್ತಾ ಇದ್ರು. ಈ ನಿಯಮ ಹೇಗೆ? ಒಂದು ಉತ್ತಮವಾದಂತಹ ಕುದುರೆಯನ್ನು ಧರಿಸಿ ಅದರಲ್ಲಿ ಹಣೆಯಲ್ಲಿ ಲಿಖಿತವನ್ನು ಇರಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅದನ್ನು ಪೂಜಿಸಿ ಲೋಕದ ಮೇಲೆ ಬಿಡುವ ಕ್ರಮ. ಹಾಗಾಗಿ ಕುದುರೆಯನ್ನು ಶೃಂಗರಿಸಿ ಬಿಡುವಂತಹ ಕಾಲಕ್ಕೆ ಕುದುರೆಯ ಬೆಂಗಾವಲಿಗೆ ಹೊರಡುವುದು ಯಾರು ಅಂತ ಕೇಳಿದಾಗ ಹೊರಟನು ನಾನು ಶತ್ರುಘ್ನ. ಅಣ್ಣನ ಪಾದಕ್ಕೆ ಪಡಮಟ್ಟೆ ಕುದುರೆ ಹೋದಂತಹ ಜಾಗವನ್ನು ಅನುಸರಿಸಿ ನಮ್ಮ ಸೇನೆ ಮುಂದುವರಿಯಬೇಕು. ಮಾತ್ರ ನಾವು ಹೋದ ಕಡೆಗೆ ಕುದುರೆ ಬರುವುದಲ್ಲ. ನೋಡಿದೆಯ ಮಹತ್ತರವಾದಂತಹ ಸೇನೆ, ಆನೆ, ಕುದುರೆ ಬರುವಂತ ಎಲ್ಲವೂ ಸಿದ್ಧವಾಗಿದೆ. ರಾಮನ ಜಯಘೋಷವನ್ನು ಮಾಡುತ್ತಾ ನಮ್ಮ ಸೇನೆ ಕಳಿಂಗ, ಕಾಂಬೋಜ, ಗುರ್ಜರ, ಕೇರಳ, ಮಾಳವ, ಮಲಯಾಳ ದೇಶಗಳನ್ನೆಲ್ಲ ಎಷ್ಟು ಪುರವಾಯಿತು? 56. ಎಷ್ಟು ಪುರವಾಯಿತು? 56.
ಧರ್ಮವನ್ನು ಉಳಿದು ಉಳಿದ 55 ಪುರಗಳಿಗೆ ಪ್ರವೇಶ ಮಾಡಿದೆವು. ಧರಣಿ ಪಾಲಕರ ದರ್ಪವನ್ನೇ ಮುರಿದೆವು. ಕೆಲವು ಕಡೆಯಲ್ಲೆಲ್ಲ ನಾವು ರಾಜಬೀದಿಯಲ್ಲಿ ಹೋಗುತ್ತಿರುವಂತಹ ಕಾಲಕ್ಕೆ ರಾಮನ ಅಪಾರವಾದಂತಹ ಯೋಗ್ಯತೆಯನ್ನು ಅರಿತು ಕಾಣಿಕೆ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಹೌದಾ? ಒಂದು ನಿಂತಹ ಜಾಗ ಯಾವುದು? ಇದೊಂದು ಕಾಡು ಪ್ರದೇಶ. ಎಲ್ಲ ಕಡೆಯಲ್ಲಿ ಎಲೆ ಮನೆ ಕಾಣುತ್ತಾ ಉಂಟು. ಹೌದು. ವಿಚಾರಕ್ಕೆ ಇಲ್ಲಿ ಆದೀತ ಅಂತ. ಮತ್ತೆಂತ ಮಾಡಿ ಇನ್ನು ಹೋಗುದಕ್ಕೆ ಊರಿಲ್ಲ. ಹಾಗೆಂದು ಸ್ವಲ್ಪ ವಿಶ್ರಾಂತಿ. ನಾವು ಅಲ್ಲಿಗೆ ಮುಟ್ಟಬೇಕಾದದ್ದು ಪೂರ್ಣಾಹುತಿ ಕಾಲಕ್ಕೆ. ಹೌದು. ಮೊದಲೇ ಮುಟ್ಟುವ ಹಾಗಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಹೊಡಿಬೇಕು. ನೋಡು, ಕುದುರೆಯನ್ನು ಬಿಟ್ಟು ಬಿಡು. ಹರಿಯುತ್ತಿರುವಂತಹ ನದಿ, ಅದರಲ್ಲಿ ಬೇಕಾದಷ್ಟು ನೀರನ್ನು ಕುಡಿಯಲಿ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನೋಡೋಣ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದು. ಅಮ್ಮನವರಂತಹ ಸೀತಾಮಾತೆಗೆ ನಾವು ಇರುವರು ಮಕ್ಕಳು. ಹಿರಿಯವನಾದಂತಹ ನಮ್ಮಣ್ಣ ಕುಶ, ಹಿರಿಯವನಾದಂತಹ ನಾನೇ ಲವರಿದ್ದೇನೆ. ಅಣ್ಣನಾದಂತಹ ಕುಶನು ಕುಶ ಸಮಯ ತರುವುದಕ್ಕೆ ಬೇಕಾಗಿ ವನಾಂತರಕ್ಕೆ ಹೋಗಿದ್ದಾರೆ. ಗುರುಗಳು ಕಾರ್ಯನಿಮಿತ್ತವಾಗಿ ವರುಣಲೋಕವನ್ನು ಸೇರಿಕೊಂಡಿದ್ದಾರೆ. ಹೋಗುವಂತಹ ಸಂದರ್ಭ ನಮಗೊಂದು ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟಿದ್ದಾರೆ. ಹೇಗೆ ಹೂದೋಟವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇರುವ ಹಾಗೆ. ಹಾಗಾಗಿ ಹೊರಟು ನಿಂತವ ನಾನು. ನೀವು ಬರ್ತೀರಾ? ಮುಂದುವರಿಯುವ. ಇದು ನಮ್ಮದೇ ಉಪವನ ಹೌದು ಅಲ್ವ ಎನ್ನುವ ಹಾಗೆ ನಮಗೆ ಆಶ್ಚರ್ಯ ಆಗುತ್ತಾ ಉಂಟು. ಯಾಕೆ ಹೇಳಿ, ಈ ಒಂದು ಹೂದೋಟವನ್ನು ಚೆನ್ನಾಗಿ ನೋಡಿಕೊಂಡು ಬಂದವರು ನಾವು. ಆದ್ರೆ ಇಂದು ಹಾಗಲ್ಲ. ಇಲ್ಲಿಗೆ ಬಂದಂತಹ ಈ ಸಂದರ್ಭ ಹೂಬಳ್ಳಿ ಹೇಗೆ ಎಲ್ಲವೂ ಕಿತ್ತು ಹೋಗಿದೆ. ಸುಂದರವಾಗಿದ್ದಂತಹ ನಮ್ಮ ಕೊಳವು ಕೆಟ್ಟು ಕಮಾರಿ ಹೋಗಿದೆ. ಈ ರೀತಿ ಆಗುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ನೋಡಿದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಒಂದು ಕುದುರೆ ದೂರದಲ್ಲಿ ಕಾಣ್ತಾ ಉಂಟು ನೋಡಿ ಅಂತೆ.
ಅದನ್ನು ಸರಿಯಾಗಿ ಗಮನಿಸಿ. ಇದು ಯಾವುದು? ಕಾಡಿನ ಕುದುರೆಯ? ಇದು ಕಾಡಿನ ಕುದುರೆ ಅಲ್ಲ, ಇದು ನಾಡಿನ ಕುದುರೆಯೇ ಸರಿ. ಯಾಕೆಂದ್ರೆ ಬಂಗಾರದಿಂದ ಶೃಂಗರಿಸಲ್ಪಟ್ಟಿದೆ. ಹಾಗಂತ ಆ ಕುದುರೆಯನ್ನು ಸರಿಯಾಗಿ ಗಮನಿಸಿದ್ರೆ ಒಂದು ಲಿಖಿತ ಕಾಣ್ತಾ ಉಂಟು. ಆ ಲಿಖಿತವನ್ನು ಓದಿದ್ರೆ ಅದು ಎಲ್ಲಿಂದ ಬಂದದ್ದು, ಯಾಕೆ, ಏನು ಎನ್ನುವಂತಹ ವಿಚಾರ ಅದರಲ್ಲಿ ಇರಬಹುದು. ತಡ ಮಾಡುವುದಲ್ಲ, ಲಿಖಿತವನ್ನು ನಾನೇ ತರ್ತೇನೆ. ಕುದುರೆಯ ಹಣೆಯಲ್ಲಿದ್ದಂತಹ ಲಿಖಿತ ನಾನು ಓದ್ತೇನೆ, ಎಲ್ಲರೂ ಕೇಳಬೇಕು. ಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ಶುಭ ಸೂಚನೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ವೀರ ವಿತರಣ ಶೂರ, ವಿಜಯ ಸದ್ಗುಣ ಸಾರ, ಸಾರ ಸಾಂಬಕದೀರ, ಶರದಿ ಗಂಭೀರ ಸ್ವಭಾವವುಳ್ಳವನಂತೆ, ವೈರಿ ಎನ್ನುವಂತಹ ಆನೆಗಳಿಗೆ ಸಿಂಹ ಸದೃಶನಂತೆ, ಈತ ಸಾಕೇತಪುರದ ಸಾರ್ವಭೌಮ ಶ್ರೀರಾಮನಂತೆ. ಏನಂತೆ? ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಕೈಗೊಂಡಂತಹ ಅಶ್ವಮೇಧಾದುರವಾಗಿದೆ. ಇವರು ಪೂಜಿಸಿದಂತಹ ಈ ದುರ್ಗ ಯಾವ ನಾಡಿಗೆ ಹೋಗುತ್ತಾರೆ, ಬಲು ಹೊಳ್ಳಂತಹ ಭಟರು ಕಟ್ಟಿಗಾದಾಡಬೇಕು. ಹಾಗಂತ ಒಂದು ವೇಳೆ ಬಲಹೀನರಾಗಿದ್ದರೆ ಕಪ್ಪವನ್ನು ಒಪ್ಪಿಸಿ ಶರಣು ಬಂದಲ್ಲಿ ಅವರನ್ನು ಶ್ರೀರಾಮ ರಕ್ಷಿಸುವ ಸಿಟ್ಟೆಂಬುದು ನೆತ್ತಿಗೇರುತ್ತಾ ಇದೆ. ಯಾಕೆಂದ್ರೆ ಇದರಲ್ಲಿ ಶ್ರೀರಾಮ ಎಂಬುವನನ್ನು ನಾನಾ ರೀತಿಯಲ್ಲಿ ವರ್ಣಿಸಿ ಬರೆದಿದ್ದಾರೆ. ನಿಮ್ಮಲ್ಲಿ ಕೇಳುವುದಿಷ್ಟೇ, ಈ ಪರಾಕ್ರಮ ಎಂಬುದು ಯಾವುದೋ ಒಂದು ವರ್ಗಕ್ಕೋ ಅಥವಾ ಒಂದು ಮನೆತನಕ್ಕೋ ಅಥವಾ ಒಬ್ಬ ವ್ಯಕ್ತಿಗೂ ಮೀಸಲಾದದ್ದಲ್ಲ. ಯಾಕೆಂದ್ರೆ ಪೌರುಷ ಎಂಬುದು ಎಲ್ಲರನ್ನೂ ಇರ್ತಾರೆ, ಅದನ್ನು ತೋರ್ಪಡಿಸುವುದಕ್ಕೆ ಸರಿಯಾದಂತಹ ಅವಕಾಶ ದೊರಕಿರುವುದಿಲ್ಲ. ಆದ್ರೆ ನನಗೆ ಹಾಗಲ್ಲ, ನನ್ನದಾದಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸುವುದಕ್ಕೆ ಇದುವೇ ಸರಿಯಾದಂತಹ ಅವಕಾಶ. ಹಾಗಾಗಿ ಕಾಣುವಂತಹ ಈ ಕುದುರೆಯನ್ನು ಕಟ್ಟುವುದೇ ಕಟ್ಟಿದ್ರೆ ಕಷ್ಟ ಬರ್ತದೆ, ಬಂದುದೆಲ್ಲ ಬರಲಿ. ಈ ಪ್ರಾಣ ಹಿಂದಕ್ಕೆ ಹೋದರೂ ಹೋಗಲಿ, ಗುರುಗಳು ಹಾಗೂ ಅಮ್ಮ ಕೋಪಿಸದ ತರದಲ್ಲಿ ಈ ಕುದುರೆಯನ್ನು ಕಟ್ಟುವುದೇ. ವಿಚಾರಗಳೆಲ್ಲ ಹೂವಲ್ಲಿ ನೋಡಿ ಅಂತೆ.
ನೀವು ಕೇಳಿದಂತಹ ಪ್ರಶ್ನೆ ಒಳ್ಳೆಯದುಂಟು. ಕಟ್ಟುವುದು ಹೌದು, ಕಟ್ಟುವುದೇ ಅದರಲ್ಲಿ ಹಗ್ಗ ಸಾಕಾದೀತ. ನೀವು ಆಶ್ರಮಕ್ಕೆ ಹೋಗಿ ಹಗ್ಗ ತರುವಾಗ ಈ ಕುದುರೆ ಇಲ್ಲೇ ಇರ್ತದ? ಇರ್ಲಿಕ್ಕಿಲ್ಲ. ಹೌದು, ಹಾಗಂತ ಸ್ವಲ್ಪ ಅಲ್ಲಿ ನೋಡಿ ಅಂತೆ ಏನು ಕಾಣ್ತದೆ? ವಿಶಾಲವಾಗಿ ಬೆಳೆದಿದ್ದಂತಹ ಮರ, ಅದನ್ನು ಆಧರಿಸಿದಂತಹ ಬಳ್ಳಿ. ಆ ಮರದ ಬಳ್ಳಿಯನ್ನು ಕಿತ್ತಿ ತೆಗೆದು ಈ ಕುದುರೆ ಕೊರಳ ಸಂದಿಗೆ ಬಿಗಿತೇನೆ. ವಿಚಾರಿಸುವುದಕ್ಕೆ ಯಾರು ಬರ್ತಾರೋ ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆ. ಯಾರು ಬರ್ತಾರೆ? ವಿಶ್ರಾಂತಿ. ಶತ್ರುಘ್ನ ಮಹಾರಾಜರು ಹೇಳಿದ್ರು, ಕುದುರೆ ಕಾಡು ಪ್ರದೇಶಕ್ಕೆ ಬಂದಿದೆ, ಸ್ವಲ್ಪ ಮೇಯ್ಲಿ ಹೊಟ್ಟೆ ತುಂಬಿಸಿಕೊಳ್ಳಿ ಅಂತ. ಇಲ್ಲಿ ಮೇಯ್ತಾ ಇತ್ತು, ಎಲ್ಲಿ ಕುದುರೆಯನ್ನು ಕಟ್ಟಿ ಹಾಕಿ ನಾನು ಬಿಡಿಸಬೇಕು. ಯಾರು ನಿಮ್ಮ ಜನ? ಯಾರು ಆ ಕುದುರೆಯ ಜೊತೆಯಲ್ಲಿ ಬಂದವ. ಇಷ್ಟು ಹೊತ್ತೆಲ್ಲಿದ್ದಿ? ನಾನು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ತೇನೆ. ವಿಶ್ರಾಂತಿಯ? ಹೌದು. ಆ ಕುದುರೆ ಎಲ್ಲಿ ಉಂಟು? ಅದು ಇಲ್ಲಿ ಮೇಲೆ ಅದನ್ನು ಕಟ್ಟಬಾರ್ದು. ಹಾಗೆಲ್ಲ ಕುದುರೆ ನಾವು ಕಟ್ಟಿದ್ದೇವೆ. ಹಾಗೆಲ್ಲ ಕಟ್ಲಿಕ್ಕಿಲ್ಲ. ಯಾಕೆ? ಅದರಲ್ಲಿ ವಿಶೇಷ ಉಂಟು. ಎಂತದ್ದು ವಿಶೇಷ? ಅದರ ಹಣೆಯಲ್ಲಿ ಲೇಖನ ಇತ್ತ, ಅದನ್ನು ಓದಿದ್ದೇವೆ. ಶಕ್ತಿಗಾರರೇ ಹಾಗಲ್ವಾ? ಶಕ್ತಿಗಾರರು. ಶಕ್ತಿಗಾರರೇ ಕಟ್ಟಬೇಕು. ಅದಲ್ಲ ಸತ್ಯವಂತ. ನಮ್ಮನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ವಾ? ಹಾಗೆ ಕಾಣುವುದಿಲ್ಲ. ಎಂತದ್ದು? ನೀನು ಬರ್ರಿ ಬಾಲ. ಎಂತದ್ದು ಬಾಲ? ಅದಕ್ಕೆ ನೋಡು, ಈಗ ಮಕ್ಕಳೇನು ಕಟ್ಟಬಾರ್ದು ಅಂತ? ಕಟ್ಟಬಾರ್ದು ಓದಿದ್ದೀರ ಅದರಲ್ಲಿ? ಅಷ್ಟೇ ಅಲ್ಲ, ಮತ್ತೆ ಇನ್ನು ವಿಷಯ ಉಂಟು. ಏನುಂಟು ವಿಷಯ? ಬಲ್ಬುಳ್ಳವರು ಕಟ್ಟಬೇಕು. ನಿನ್ನಲ್ಲಿ ಬಲ್ಬ್ ಉಂಟ? ಎಷ್ಟು ಬೇಕು? ಎಷ್ಟು ಬೇಕು? ಎಂತದ್ದ? ಅದೇ ಬಲ್ಬ್. ಬಲ್ಬುಳ್ಳಂತಹ ಭಟರು ಕಟ್ಟಬೇಕು. ಏನು ನಮ್ಮಲ್ಲಿ ಇಲ್ಲ ಅಂತ ಭಾವಿಸಿದ್ದೀಯಾ? ಹೌದು. ನೋಡುವಾಗ ಏನು ಶರೀರದಲ್ಲಿ ತ್ರಾಣ ಇಲ್ಲದವರಿಗೆ ಕಾಣ್ತಾ ಇಲ್ಲ, ಇಲ್ಲ. ಕಾಣುವುದಕ್ಕೆ ಹಾಗಿರಬಹುದು. ನೋಡು, ಪೆಟ್ಟು ತಿನ್ಬೇಕಾಗಿತ್ತು. ಯಾರಿಂದ? ಅದನ್ನು ಬಿಟ್ರೆ ಪಾಪ ಹುಡುಗ ಅಂತ ನಿನ್ನ ಮೇಲೆ ಒಂದು ದಾಕ್ಷಿಣ್ಯ. ಅಲ್ಲ, ನಾವು ಅದನ್ನು ಬಿಡುವುದಕ್ಕೆ ಬೇಕಾಗಿ ಕಟ್ಟಿದ್ದಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ಕಟ್ಟಿದ್ದು ನಾವು. ಹೌದಾ? ಮೂರು ಮಾತಿಗೆ ಬಿಡುವುದಿಲ್ಲ. ಹಾಗಾದ್ರೆ ನಿನಗೆ ಪೆಟ್ಟು ತಿನ್ನುವ ಬುದ್ಧಿ ಉಂಟು ಅಂತ ನಮ್ಮನ್ನು ಕೇಳುವುದಕ್ಕೆ.
ಕಾಡುತ್ತಾ ಇದ್ದೇನೆ. ಒಬ್ಬಾತ ಬಾಲಕ ಧೀರ ಗಂಭೀರತೆಯಿಂದಲೇ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾನೆ. ರಾಜಕುಮಾರನ ಹಾಗೆ ಇದ್ದಾನೆ. ಅದಕ್ಕೆ ಸ್ವಲ್ಪ ಹಾಗೆ ಹುಡುಗ ಆರ ಕಂದನಯ್ಯ ನೀನು ಗಂಜಿಗಿಲ್ಲದೆ ಅದು ನಿನಗಿಲ್ಲ. ಎಂತದ್ದು? ಅದು ಹಾಗಲ್ಲ, ಮತ್ತೆ ಅಂಜಿಕಿಲ್ಲದೆ ನೀನು ಒಂದು ಸಾಹಿತ್ಯ ಬಿಟ್ಟಿಯ ಆರ ಕಂದನಯ್ಯ ನೀನು ಅಂಜಿಕಿಲ್ಲದೆ ಈ ಅರಣ್ಯವನ್ನು ಪ್ರವೇಶ ಮಾಡಿ ನಮ್ಮ ಅಶ್ವವನ್ನು ಬಂಧಿಸಿದೆಯಲ್ಲ. ಹೌದು. ಒಂದೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಏನು? ಮಗು ಯಾಕೆ ಕಟ್ಟಿದೆ? ನೀವು ಆಡುವಂತಹ ಈ ಮಾತಿನಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ ಯಾವುದನ್ನು? ಈ ಕುದುರೆಯ ಬೆಂಗಾವಲಿಗೆ ಬಂದವರು ನೀವೇ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿನಗೆ ಕುದುರೆ ಬೇಕಿದ್ರೆ ಬೇರೆ ಕೊಡುವ, ನಮ್ಮಲ್ಲಿ ಉಂಟು ಆಟದ ಕುದುರೆ ಅಂತ. ಆಗುವುದಿಲ್ಲ. ಕಟ್ಟಿದ್ದು ಯಾಕೆ ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ. ಹೌದು. ನನ್ನಲ್ಲಿರುವಂತಹ ಸಾಮರ್ಥ್ಯ ಅದನ್ನು ಪ್ರಕಟಪಡಿಸಬೇಕಿರುವಂತಹ ಉದ್ದೇಶದಿಂದ ಕುದುರೆಯನ್ನು ಕಟ್ಟಿದ್ದೇನೆ. ಕಟ್ಟಿದರೆ ಏನಾಯ್ತಯ್ಯ? ಈಗ ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ವಿದ್ಯೆ ಹೇಳಿಕೊಟ್ಟಂತ ಗುರುಗಳು ಯಾರು? ಯಾಕೆಂದ್ರೆ ಈಗಿನವರಿಗೆ ನಿಲ್ಲುವುದು ಹೇಗೆ ಅಂತ ಗೊತ್ತಿಲ್ಲ. ನೀನು ಒಂದು ನಿಂತಂತ ಭಂಗಿಯಲ್ಲಿಯೇ ನೀನು ಒಬ್ಬ ಅರಸುಕುಮಾರ ಅಂತ ಅರ್ಥ ಆಗ್ತದೆ. ಈ ನಿನ್ನನ್ನು ನೋಡುವಾಗ ನನಗೆ ನನ್ನ ಮನೆಯ ನೆನಪಾಗ್ತದೆ. ಅದ್ಯಾಕೆ? ಅಯೋಧ್ಯೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಡುವುದನ್ನು ಕಂಡಾಗ ಆಪ್ಯಾಯಮಾನವಾದಂತ ಆನಂದವನ್ನು ದೂರದಿಂದಲೇ ಅನುಭವಿಸುತ್ತಾ ಇದ್ದವರಲ್ವೇ ನಾವು? ನನ್ನಿಂದ ಹೆಚ್ಚು ಅನುಭವ ನಿನಗಿಲ್ವಾ? ಮಕ್ಕಳನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿನಗಿರುವುದಲ್ವಾ? ಹಾಗಾಗಿ ಈ ಬಿಲ್ಲು ಹಿಡಿದಂತ ಒಂದು ಕ್ರಮ ನೋಡಿದ್ರೆ ಏನು ಒಂದು ಅಂದ, ಏನು ಚಂದ. ಹೇಳುವುದಿಷ್ಟೇ. ಮಗು ಇಷ್ಟು ನಿನಗೆ ಹೇಳಿಕೊಡ್ಬೇಕಿದ್ರೆ ಒಬ್ಬ ಸಮರ್ಥ ಗುರು ಅಂತಾಗಬೇಕು. ಹೌದು. ಯಾರು ನಿನ್ನ ಗುರು? ವಿದ್ಯೆಯನ್ನು ಕಲಿಸಿದವ ಗುರುಗಳು, ನನ್ನ ಜನ್ಮಕ್ಕೆ ಕಾರಣನಾದವ ತಂದೆ. ಇಷ್ಟೇ ವಿಚಾರ ಹೇಳುವುದು. ನಿಮ್ಮಲ್ಲಿ ಹೇಳುವುದಿಷ್ಟೇ. ಕುದುರೆಯನ್ನು ಕಟ್ಟಿದ್ರೆ ಏನಾಯ್ತು? ಬಿಡಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಉಂಟು ಅಂತ ಆದ್ರೆ ನೋಡುವ, ಬಿಡಿಸಿಕೊಂಡು ಹೋಗಿ. ಪೂರ್ವಾಪರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಅಶ್ವಮೇಧಕ್ಕೆ ತೊಡಗಿದ್ದು ನಮ್ಮದು ಕ್ರಾಂತಿ ಪ್ರಿಯರಲ್ಲ ನಾವು. ನಾವು ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ಹೊರಟದ್ದು. ಹೊರಡುವಂತಹ ಕಾಲಕ್ಕೆ ನಮ್ಮ ಅಣ್ಣನ ಉಪದೇಶವೇ ಹಾಗೆ.
ಎಲ್ಲಿಯೂ ಕೂಡ ಹೋರಾಟ ಅಲ್ಲ ಮಗನೇ, ಸಾರಿ ಸರ್ಪವನ್ನಾದರೂ ಕೊಲ್ಲಬಹುದು ಅನ್ನುವಂತ ನೀತಿಯನ್ನು ನಮಗೆ ಉಪದೇಶ ಮಾಡಿದವನಿದ್ದಾನೆ. ಹಾಗಾಗಿ ಈ ಹಿಂದೆ ಅನೇಕ ಮಂದಿ ಧರಣಿ ಪಾಲಕರೆಲ್ಲ ನಮ್ಮಲ್ಲಿ ಹೋರಾಟಕ್ಕಾಗಿ ಬಂದಿದ್ದಾರೆ. ಕೆಲವರೆಲ್ಲ ಕಾಣಿಕೆಯನ್ನು ಒಪ್ಪಿಸಿ ಶರಣಾಗತರಾಗಿದ್ದಾರೆ. ಆದ್ರೆ ನಿನ್ನ ಮಾತನ್ನು ಕೇಳುವಾಗ ನಿನ್ನ ಮಾತು ಹೇಗಾಯ್ತು ಬಲ್ಲಯ್ಯ? ಹೇಗೆ? ಒಂದು ನಾಡಿನ ರಾಯ ಮಾತಾಡಿದ ಹಾಗಾಯ್ತು. ನಾಡರಾಯರ ಮಾತಿನಂದದಿ ಆಡಬೇಡಲವು. ನಿನ್ನ ಕೂಡೆ ನಾನು ಯುದ್ಧವನ್ನು ಮಾಡಿದೆ ಎಂದಾದ್ರೆ ಅದು ಯುದ್ಧ ಅಂತ ಆಗ್ಲಿಕ್ಕಿಲ್ಲ ಮಗನೇ, ಅದು ಒಂದು ಅಪಹಾಸ್ಯ ಅಂತ ಆದೀತು. ನಾಳಿನ ದಿವಸ ಎಲ್ಲವರು ಪ್ರಶ್ನಿಸಿಯಾರು. ಶತ್ರುಹರ ಹೋಗಿ ಹೋಗಿ ಒಬ್ಬ ಯೋಧನಲ್ಲಿ ಹೋರಾಟ ಮಾಡಿದ್ದಲ್ಲ, ಬದಲಾಗಿ ಕಾಡಿನಲ್ಲಿ ಎಲಮನೆಯಲ್ಲಿ ವಾಸವಾಗಿರುವಂತಹ ಒಬ್ಬ ಬಾಲಕನಲ್ಲಿ ಹೋರಾಟವನ್ನು ಮಾಡಿ ಜಯವನ್ನು ಗಳಿಸುವುದಕ್ಕೆ ಮುಂದಾಗಿದ್ದಾನೆ. ಹಾಗಾಗಿ ಅದು ನಮಗೆ ಜಯ ಬೇಡ ಅಂತದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಹೋರಾಟ ಸಲ್ಲ, ಕುದುರೆ ಬಿಡ. ಮಾತನ್ನು ಆಡುತ್ತಾ ಇದ್ದೀಯ. ಬೆಳೆಯುವ ಹುಡುಗ ನೀನು ಪ್ರಾಥಮಿಕ ಹಂತದಲ್ಲೇ ಇದ್ದಿ, ಪ್ರೌಢನಾಗಲಿಲ್ಲ. ಬೇಡವೋ ನಿನ್ನ ಇಂತಹ ಮಾತು ನನಗೆ ಅಗತ್ಯ ಇಲ್ಲ. ಈಗ ನೀನು ಹೇಳಿದ ಹಾಗೆ ನಾನು ಸಣ್ಣವನಾಗಿರಬಹುದು, ಹಾಗಂತ ನಾನು ಕಲಿತಿರುವಂತಹ ವಿದ್ಯೆಗೆ ಧರಿಸಿದಂತಹ ಈ ಆಯುಧಕ್ಕೆ ಯಾವತ್ತೂ ಕೂಡ ಸಣ್ಣತನ ಎಂಬುದು ಬರುವುದಿಲ್ಲ. ನಿನ್ನಲ್ಲಿ ಹೇಳುವುದಿಷ್ಟೇ, ನಿಮ್ಮಲ್ಲಿಯೂ ಸಾಮರ್ಥ್ಯ ಉಂಟು ಅಂತಾದ್ರೆ ಯುದ್ಧದ ಮುಖೇನ ಪ್ರಕಟಿಸು. ಮಕ್ಕಳು ಸಣ್ಣವರು ಎನ್ನುವ ಹಾಗೆ ಬಿಟ್ಟರೆ ನಿನ್ನ ಮಾತು ಮಿತಿಯಾಗಿ ಹೋಯಿತು. ನಿನ್ನ ಆಯುಧ ಎಲ್ಲಿಂಟು? ಇಲ್ಲ, ಬಾಣದ ರುಚಿ ನೋಡ್ಬೇಕು. ಇಲ್ಲಿ ಬಾ ಅಂದೆ, ಸಮಯ ಇಲ್ಲ ನಮಗೆ. ಹಗ್ಗ ಇಲ್ಲಿ ತಗೋ, ಹಗ್ಗ ತಗೋ. ನಾನು ಇಲ್ಲಿವರೆಗೆ ಬಂದು ಇಲ್ಲಿ ಹಗ್ಗ ತಗೊಳ್ಬೇಕು. ಯುದ್ಧ ಸಮಯದಲ್ಲಿ ಯುದ್ಧವನ್ನು ಮಾಡಬೇಕು. ಆಯ್ತು, ಹಗ್ಗ ತಗೋ. ದುರ್ಗಳಿದ್ದಾರೆ ಎಂತದ್ದು ನೀನು ಹಗ್ಗ ತಗೊಂಡು ಮರ ಮುರಿಯುತ್ತೀಯ? ಮತ್ತೆ ನನ್ನನ್ನು ಅಲ್ಲ, ಹಗ್ಗ ತೆಕೋ ಅಂದೆ, ಕೈಯಲ್ಲಿ ತೆಕೋ ಅಂದೆ. ಕೈಯಲ್ಲಿ ನಾನು ಕುತ್ತಿಗೆ ಕಷ್ಟ. ನಿಮ್ಮ ಕುದುರೆ ಅಲ್ಲಿ ಉಂಟು, ನನ್ನ ಮನೇಲಿ ಅಮ್ಮ ಮಾತಾಡುವುದಕ್ಕೆ ಬಿಟ್ರೆ ಹೌದು ಮಾತಾಡ್ತಾನೆ. ಕಟ್ಟು, ಕೈ ಕಟ್ಟು, ಕೈ ಕಟ್ಟು, ಕೈ ಕಟ್ಟು, ತೋಳು ಕಟ್ಟು. ಆಗಲ್ಲ, ಕೈ ಕಟ್ಟು, ನಿನ್ನ ತೋಳು ಕಟ್ಟು. ಕೈ ನನಗೆ ಊಟ ಮಾಡುವುದು. ಇವತ್ತು ಕಟ್ಟುವುದಕ್ಕೆ ಹೇಳಬಹುದು ನಾವು, ನಾಳೆ ಒಣಗಿಸಿ ಅಂತ ಹೇಳಿದ್ರೆ ನೀನು ಅದಕ್ಕೆ ಜವಾಬ್ದಾರಿ. ಅದು ಹೌದು. ಕಟ್ಟು, ಬಿಡು ನನ್ನ ಕೈ. ನೀನು ಯಾವುದೇ ಕೈಯ ಜೊತೆ ನನ್ನ ಕೈ ಒಟ್ಟಿಗೆ ಕಟ್ಟು, ಕೈ ಕಟ್ಟಿ ಆಯ್ತಾ?
ಕೈಗಟ್ಟಿ ಆಯ್ತಾ? ಆಯ್ತು. ಆಯ್ತಾ? ಹೆಚ್ಚು ಬಿಗಿಬೇಡ, ನೋವಾಗಬಾರ್ದು. ಆಯ್ತು. ಕಾಲುಗಟ್ಟು, ಕಾಲುಗಟ್ಟು, ಕಾಲುಗಟ್ಟು. ನಿನ್ನ ಮುಂದೆ ಹಸು ನಿನ್ನ ತಲೆಯ ಮೇಲೆ ನಿಲ್ಲುವುದಿಲ್ಲ. ನನಗೆ ತುಳಿತ್ಯ, ನನಗೆ ತುಳಿತ್ಯ. ಆಯ್ತಲ್ಲ? ಬೇಡ, ಇದು ನಾಮೇಲೆ ಕಟ್ಟುಕೊಳ್ತಲ್ಲ. ಇಲ್ಲಿ ಬಾ, ಇಲ್ಲಿ ಬಾ. ನಿನಗೆ ಯಾರು ಮೆಟ್ಲಿಲ್ಲ, ಯಾರು ಮೆಟ್ಲಿಲ್ಲ, ಅವ ಮೆಟ್ಟಿಲ್ಲ, ಯಾರು ಮೆಟ್ಲಿಲ್ಲ. ಯಾರ ಮಗ ಅಂತ ಇರುವುದಿಲ್ಲ. ಈಗ ಅವನಿಗೆ ಮೆಟ್ಟಿದ್ರ? ಹೌದು. ತಾಯಿಯ ತೊಡೆಯ ಮೇಲೆ ಇರುವಾಗ ಆ ಒಂದು ಕಾಲು ತಾಯಿಯ ಎದೆಯ ಮೇಲೆ ಇರ್ತದೆ. ಹೌದು. ಹಾಗಾಗಿ ಮೆಟ್ಟಿದಾಗ ತಾಯಿಯಾದವಳು ಕೋಪಗೊಳ್ಳುತ್ತಾಳ. ಅದಿಲ್ಲ ಅದೆಂತ ಭಾವಿಸು. ಆಯ್ತಲ್ಲ? ಎಲ್ಲಿಟ್ಟಿಲ್ಲ ರಥ? ರಥ ಎಲ್ಲಿ? ಅಣ್ಣ ನಾನು ಹೇಳಿದ್ದೇನೆ, ಜಾಗ ಇರುವಲ್ಲಿ ನಿಲ್ಲಿಸಬೇಕು, ಎಲ್ಲಿಯಾದ್ರೂ ತುರುಕಿಸುವುದಲ್ಲ ಅಂತ. ಅಲ್ಲ ಜಾಗ ಮತ್ತೆ ತೆಗೆಯುವುದಕ್ಕೆ ಎಷ್ಟು ಕಷ್ಟ ಉಂಟು. ಇಲ್ಲ, ಇವನನ್ನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಯಾಕೆ? ನನಗೆ ನಾನು ಬರುದಿಲ್ಲ. ಮಗಳಿದ್ದಾಳೆ, ದೊಡ್ಡವಳಾದ ನಂತರ ಒಂದು ಸಂಬಂಧ. ಇಷ್ಟು ನೀನು ಮುಂದೆ ಹೋಗುದು ಬೇಡ, ಗೊತ್ತಾಯ್ತಮ್ಮ? ಹಾಕು ರಥಕ್ಕೆ, ಆಗ್ಲಿ ಮುಂದೆ. ಅನರ್ಥವಾಗಿ ಹೋಯ್ತು, ಅನರ್ಥವಾಗಿ ಹೋಯ್ತು. ನಮ್ಮ ಮಗಳ ಜೊತೆ ಹೋದವರು. ಹೌದು. ನೀವು ಮಾತ್ರ ಬಂದಿದ್ದೀರಿ, ಮಗಳಿದ್ದಾರೆ. ನಮ್ಮ ಮಾತನ್ನು ಕೇಳದೆ ಅನರ್ಥವಾಗಿ ಹೋಯ್ತು ಮಾತೆ. ಅನರ್ಥವೇ? ಹೌದು. ಉಪವನದಲ್ಲಿ ಸಂಚರಿಸುವಂತಹ ವೇಳೆಯಲ್ಲಿ ನಾವು ಲವನ ಜೊತೆ ಇದ್ದೆವು. ಆ ಸಮಯದಲ್ಲಿ ನಮ್ಮ ಉಪವನವೆಲ್ಲವೂ ಹಾಳಾಗಿ ಹೋಗಿತ್ತು. ಏನು ಅಂತ ನೋಡಿದ್ರೆ ನಾಡಿನಿಂದ ಒಂದು ಕುದುರೆಯೂ ಬಂದಿತ್ತು. ಹೌದೇ? ಆ ಒಂದು ಯಾಗದ ಕುದುರೆಯಂತೆ. ಆ ಕುದುರೆಯನ್ನು ನಮ್ಮ ಲವ ಕುಮಾರನು ಕಟ್ಟಿ ಹಾಕಿದ. ನಾವು ಎಷ್ಟು ಬೇಡವೆಂದರೂ ಅದನ್ನು ಕಟ್ಟಿ ಹಾಕಿದರು. ತದನಂತರದಲ್ಲಿ ಯಾರೋ ಇಬ್ಬರು ಬಂದರು ತಾಯಿ. ಹೌದೇ? ಬಂದಂತ ಅವರು ನಮ್ಮ ಲವನನ್ನು ಕಟ್ಟಿ ಅವನ ಜೊತೆ ಎಳೆದುಕೊಂಡು ಹೋಗಿದ್ದಾರೆ. ಅಯೋಧ್ಯೆಗೆ ಬಂದೆ. ಅನುಭವಿಸುವುದಕ್ಕೆ ಅದೆಷ್ಟೋ ಸಂಪತ್ತುಗಳಿದ್ದರೂ ನಾನು ಅದರ ಮೇಲೆ ಆಸೆ ಪಟ್ಟವಳಲ್ಲ. ಪತಿಯ ಕೈ ಹಿಡಿದು ದಾಂಪತ್ಯ ಜೀವನವನ್ನು ಪೂರೈಸಿಕೊಂಡು ಹೋಗಬೇಕು ಎನ್ನುವಂತಹ ಮನರಾಸೆಯಿಂದ ಇರಿಸಿಕೊಂಡಿದ್ದವಳು ನಾನು. ಆದರೆ ಕಾರಣಾಂತರಗಳಿಂದ ಕಾನನವನ್ನು ಸೇರಿ ಪತಿಯ ಕೂಡ ಹೊರಟವಳು ನಾನು. ಪತಿಯರ್ಥ ಸತಿ, ಸತಿಯರ್ಥ ಪತಿ ಎನ್ನುವ ಹಾಗೆ ಇದ್ದವರು ನಾವು. ಕೊನೆಗೆ ಕಾನನವನ್ನು ಸೇರಿ ವಾಲ್ಮೀಕಿಯ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದೇನೆ. ಜೀವನದಲ್ಲಿ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಕಂಡವಳು ನಾನು. ನನಗೆ ಇಂತಹ ಕಷ್ಟ ಒದಗಿ ಬಂದಿದ್ದೆ ನಾನು ಯಾರಲ್ಲಿ ಹೇಳಲಿ? ಏನು ದೇಶಕೋಶವ ಬಿಟ್ಟು ವನವಾಸಿಯಾದನು ಲೇಸ ಕಾಣೆನು. ದೇಶಕೋಶವ
ಕರೆದುಕೊಂಡು ಹೋಗಿ ಏನು ಮಾಡುತ್ತಾರೋ ಏನು. ಅಯ್ಯೋ ವಿಜಯೇ, ಈ ಕಷ್ಟವನ್ನು ಕೇಳಲು ಭಾಷೆಗಳು ಬರೆಯಲಿಲ್ಲ. ಯಾರಲ್ಲಿ ಹೇಳಲಿ ಏನು ಮಾಡಲಿ. ಬೆರಳ ಮುರುಟಿಗೆ ಶಿವ ಶಿವ ಎನ್ನುತ್ತ ಬೆರಳ ಮುರುಟಿಗೆ ಶಿವ ಶಿವ ಎನ್ನುತ್ತ ಏನು ಮಾಡಲಿ. ಬಸವಳಿಗುವುದು ತರಳನ ಬದಿಗೋ ಸುಗ ತನ್ನ ಮಾನಸದಿ ತರಳನ ಬದಿಗೋ ಸುಗ ತನ್ನ ಮಾನಸದಿ ಚಿಂತಿಸುತ್ತಿರುವ ಜನನಿಯನ ಬಿಟ್ಟೆದ್ದರು. ಚಿಂತಿಸುವ ಬೇನಗೆ ಜಾತಕ್ಕೆ ಬೇಡಮ್ಮಯ್ಯ ನಿಮಗಿದ್ದ ದುಃಖ ಬಂದದೇನ ಮಯ್ಯ ಅಂತರಂಗ ಸತ್ತರವೇ ನಮ್ಮಯ್ಯ ಅಂತರಂಗ ನಿಮ್ಮ ಪ್ರೀತಿಯ ಮಗನಾದಂತ ಕುಶ ವಂದಿಸಿಕೊಳ್ತಾ ಇದ್ದಾನೆ. ಅಮ್ಮಯ್ಯ, ನಿಮ್ಮ ಪ್ರೀತಿಯ ಮಕ್ಕಳಾದಂತಹ ಕುಶಲವರು ನಾವಿದ್ದೇವೆ. ಗುರುಗಳ ಆಜ್ಞೆಯಂತೆ ಯಾವಾಗಲೂ ಬೇಕಾದಂತ ಯಾಗಕ್ಕೆ ಬೇಕಾದಂತ ಕುಶ ಸಮಿತಿಯನ್ನು ತರುವುದಕ್ಕಾಗಿ ಕಾಡನ್ನು ಸೇರುವರು. ಇವತ್ತು ತಮ್ಮನಾದಂತ ಲವನನ್ನು ಬಿಟ್ಟು ನಾನೊಬ್ಬನೇ ಕಾಡನ್ನು ಸೇರಿಕೊಂಡೆ. ಬೇಕಾದಂತಹ ಕುಶ ಸಮಿತಿಯನ್ನು ಸಂಗ್ರಹಿಸಿದೆ. ನೇರವಾಗಿ ಇಲ್ಲಿಗೆ ಬಂದ ಸಂದರ್ಭ ತಾಯಿಯಾದಂತ ನಿಮ್ಮನ್ನು ಕಾಣಬೇಕೆನ್ನುವಾಗಿ ಓಡೋಡಿಕೊಂಡು ಬಂದೆ. ಆದ್ರೆ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ತಲೆಯ ಮೇಲೆ ಬಿದ್ದಿದ್ದೀರಿ, ಏನೋ ಒಂದು ದುಃಖದಲ್ಲಿ ನೀವು ಮುಳುಗಿದ್ದೀರಿ ಎನ್ನುವ ಹಾಗೆ ಅರ್ಥವಾಗ್ತದೆ. ಯಾಕೆಂತ ಹೇಳಿದ್ರೆ ಪೂರ್ಣ ಚಂದ್ರನಂತೆ ಕಂಗೊಳಿಸಬೇಕಾದಂತ ನಿಮ್ಮ ಮುಖ ಈ ಹೊತ್ತಿನಲ್ಲಿ ಕಂದಿ ಹೋಗಿದೆ. ಅಂತರಂಗದಲ್ಲಿ ಏನೋ ದುಃಖ ಅಡಗಿದೆ ಎಂಬುದು ಅರ್ಥವಾಗ್ತಾ ಇದೆ. ಅಮ್ಮ ಅಮ್ಮ, ಏನಮ್ಮ ಕಣ್ಣಲ್ಲಿ
ಲವನನ್ನು ನಾನು ಕಣ್ಣೆತ್ತಿ ನೋಡಿದೆ ಅಂತಾದ್ರೆ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕಣ್ಗಳಿಂದ ತಾರಾಕಾರವಾಗಿ ಕಣ್ಣೀರು ಇಳಿಯುವುದಕ್ಕೆ ಪ್ರಾರಂಭವಾಗಿದೆ. ಸರಿಯಾಗಿ ಶರೀರವನ್ನು ಅವಲೋಕನ ಮಾಡಿದ್ರೆ ಮೈಯ ಬಣ್ಣ ಕುಂದಿ ಹೋಗಿದೆ. ಅಷ್ಟೇ ಅಲ್ಲ, ಏನೋ ಕಳೆದುಕೊಂಡವರ ಹಾಗೆ ಏನನ್ನು ಕಳೆದುಕೊಂಡಿದ್ದೀನಿ ಅನ್ನೋ ಸ್ಥಿತಿಯಲ್ಲಿ ನಿಮ್ಮನ್ನು ಕಾಣುತ್ತಾ ಇದ್ದೇನೆ. ಮೈಯ ಬಣ್ಣ ಕುಂದಿದೆ. ಅಮ್ಮಯ್ಯ, ಏನು ನಿಮಗೆ ಸಂಕಷ್ಟ ಉದಕಿದೆ ಎನ್ನುವುದು ಚೆನ್ನಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ತಮ್ಮನಾದಂತಹ ಲವನಿಂದೇನಾದರೂ ತೊಂದರೆ ಉಂಟಾಯಿತೆ, ಆಶ್ರಮವಾಸಿಗಳಿಂದೇನಾದರೂ ಕೊರತೆ ಉಂಟಾಯಿತೆ, ಅಥವಾ ನನ್ನಿಂದ ಏನಾದರೂ ತಪ್ಪಾಯಿತೆ, ಯಾವುದೇ ರೀತಿಯ ಸಂಕಟ ನಿಮ್ಮ ಪಾಲಿಗೆ ಒದಗಿ ಬಂದರೂ ಕೂಡ ಅದನ್ನು ಮುಖಂಡರಾಗಿ ಎದುರಿಸಿ ನಿಮಗೆ ಸಂತೋಷವನ್ನು ನಾನು ಉಂಟು ಮಾಡ್ತೇನೆ. ಹೇಳಿ ಅವರಾಯರು ನಾನರಿಯೇ ಅಮ್ಮ. ಕಂದ ಕಂದ ಏನಮ್ಮ? ನಾವಿಲ್ಲಿರುವ ನಾವಿಗಾಗಿ ಬಂದರಂತೆ ಕಂದ ಕಂದ ಗೋವಿದಶ್ವ ತಂದರಂತೆ ಕಂದ ಕಂದ ಲವದು ಹೀರಿದ ಕಟ್ಟಿದಂತೆ ಹೌದಮ್ಮ. ಕಂದ ಕಂದ ಅಮ್ಮ ಅಮ್ಮ ಅಮ್ಮ. ಅವರಾಯರು ನಾನರಿಯೇ ಕಂದ ಕಂದ ಅಮ್ಮ ಅಮ್ಮ, ನೀವು ಕಣ್ಣಿಗೆ ಹಾಕಬೇಡಿ ಅಮ್ಮ. ನನ್ನ ಕಣ್ಣೀರಿಗೆ ಬಲವಾದ ಕಾರಣವಿದೆ ಮಗನೇ. ಏನಮ್ಮ ಅದು? ನಿನ್ನ ತಮ್ಮನಾದಂತಹ ಲವಕುಮಾರನು ಹ, ಒಟುಗಳ ಜೊತೆಗೆ ಉಪವನಕ್ಕೆ ಹೋದವನು. ಹೌದು. ಉಪವನವೆಲ್ಲವೂ ಚೆಲ್ಲ ಬಿಲ್ಲಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಹ, ಯಾಕೆ ಈ ರೀತಿಯಾಗಿದೆ ಎನ್ನುವುದನ್ನು ನೋಡಿದನಂತೆ. ಆಮೇಲೆ ತುರಗವೊಂದು ಬಂದಿತ್ತಂತೆ. ಹೌದಾ? ಕಾಡಿನಿಂದ ಬಂದ ತುರಗವಲ್ಲ ಮಗನೇ, ಮತ್ತೆ ನಾಡಿನಿಂದ ಬಂದ ತುರಗವಂತೆ. ಹ ಹ ಹ ತುರಗವನ್ನು ನೋಡುವಾಗಲೇ ಹ ಅದೆಷ್ಟೋ ಸುಂದರವಾಗಿತ್ತಂತೆ. ಹ ಅಷ್ಟು ಮಾತ್ರವಲ್ಲ, ಹ. ತುರಗದ ಹಣೆಯಲ್ಲಿ ಒಂದು ಫಲಕವಿತ್ತಂತೆ. ಅಲಕ್ಕ. ಅದನ್ನು ನೋಡಿದ ಲವಕುಮಾರನು ಹ ವಾಚಿಸಿದನಂತೆ. ಹ ಬಲ್ಪುಳ್ಳ ಭಟರು ಕಟ್ಟಿ ಕಾದಾಡಬೇಕು, ಹ ಬಲಹೀನರು ಹ. ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವರ ಪಾದಕ್ಕೆ ಶರಣಾಗಬೇಕು ಎನ್ನುವ ಹಾಗೆ ಬರೆದಿತ್ತಂತೆ. ಆಗ ತಮ್ಮ ಏನು ಮಾಡಿದಂತೆ? ಕುಪಿತನಾದಂತಹ ಲವನು ಹ ಆ ತುರಗವನ್ನು ಹ. ಕಾಡ ಬಳ್ಳಿಯನ್ನು ಕಿತ್ತು ಹ. ಮರಕ್ಕೆ ಕಟ್ಟಿ ಹಾಕಿದನಂತೆ. ಅಮ್ಮ, ಆ ತಮ್ಮ ಒಳ್ಳೆ ಕೆಲಸ ಮಾಡಿದ್ದಾನೆ, ಸಂತೋಷವಾಗುವಂತ ವಿಚಾರ. ನೀವೇಕೆ ಕಣ್ಣೀರು ಹಾಕ್ತೀರಿ? ನನಗೆ ಕಣ್ಣೀರು ಹಾಕುವುದಕ್ಕೆ ಕಾರಣ ಉಂಟು ಮಗನೇ. ಏನು? ಮುಂದಕ್ಕೆ ಹ ಸುಮ್ಮನಿರದ ಹ ಅವರು ಯಾರೋ ರಾಯರು ಬಂದ್ರಂತೆ. ಬಂದ್ರು. ಬಂದದ್ದು ಮಾತ್ರವಲ್ಲ, ಹ ತುರಗವನ್ನು ಕಟ್ಟಿ ಹಾಕಿದ್ದು ಯಾರು ಎನ್ನುವ ಹಾಗೆ ಕೇಳಿದರಂತೆ. ಸರಿ. ತೋರಿಸಿದ್ರಂತೆ ನಮ್ಮ ಲವಕುಮಾರನನ್ನು. ಆಮೇಲೆ ಹ ತುರಗವನ್ನು ಬಿಡುವಂತೆ ಕೇಳಿದ್ರಂತೆ. ನನ್ನ ತಮ್ಮ ಬಿಡ್ಲಿಕ್ಕಿಲ್ಲ. ಕುಮಾರನು ಬಿಡ್ಲಿಲ್ವಂತೆ ಮಗನೇ. ಆಮೇಲೆ ತಮ್ಮ ಸಿಟ್ಟಿಗೆದ್ದ ಅವರು ಹ ನಿನ್ನ ತಮ್ಮನನ್ನು ಕಟ್ಟಿ ಹ ಅವರ ಬಂಡಿಯಲ್ಲಿ ಹಾಕಿಕೊಂಡು ತಮ್ಮನಾದಂತ ಲವ ತನ್ನ ಪರಾಕ್ರಮವೇನು, ಗುರುಗಳಿಂದ ಕಲಿತ ವಿದ್ಯೆಯ ಸಾಮರ್ಥ್ಯವೇನು, ಅದಕ್ಕೋಸ್ಕರವೇ ಸೆಟೆದು ಕಟ್ಟಿದವನಿದ್ದಾನೆ. ಆದ್ರೆ ಏನು ಮಾಡೋಣ,
ನನ್ನ ತಮ್ಮ ಹಾಗೆಲ್ಲ ಸೋಲಿಕ್ಕಿಲ್ಲ. ಒಂದು ವೇಳೆ ಬಂದಿರುವಂತಹ ಸೇನೆಯವರು ಹಿಂದೆ ಮುಂದೆ ಆಚೆ ಈಚೆಲ್ಲ ಒಟ್ಟಾಗಿ ಸೇರಿ ತಮ್ಮರನ್ನು ಕಟ್ಟಿರಬಹುದು. ಅದಕ್ಕಾಗಿ ದುಃಖ ಪಡುವುದೇ. ಅಮ್ಮ, ಲೋಕಮುಖದಲ್ಲಿ ವಿಧಿಲಿಖಿತ ಅನ್ನೋದು ಖಂಡಿತವಾಗಲೂ ಇರ್ತದೆ. ಅದನ್ನು ಮೀರುವುದಕ್ಕೆ ಯಾವುದೇ ವ್ಯಕ್ತಿಗೆ ಸಾಧ್ಯವಿಲ್ಲ. ಆದ್ರೆ ಈ ತಮ್ಮನನ್ನು ಕಟ್ಟಿ ಹೋಗಿದ್ದಂತ ನೀವು ದುಃಖಿಸಬೇಡಿ. ಎಳೆದುಕೊಂಡು ಹೋದದ್ದಲ್ಲ ಬ್ರಹ್ಮನ ಪಿತ್ತಲಾದರೂ ಕೂಡ ನಾನು ಬೆಳೆಸಿಕೊಂಡು ಮಗನಾದಂತ ನನಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ತಮ್ಮನನ್ನೇ ಎಳೆದುಕೊಂಡು ಹೋಗಿದ್ದಾರೆ, ನೀನು ಬಿಡಿಸ್ತೇನೆ ಅಂತ ಹೇಳ್ತಾ ಇದ್ದೀವಿ. ಕಷ್ಟ ಆಗ್ತದೆ ಅನ್ನುವ ಮಾತಲ್ವೇ ನಾನು ಹೇಳುವಂತ ಮಾತನ್ನು ಕೇಳಿ. ನಾಕವೇ ಬೀಳಲಿ, ಲೋಕವೇ ಮುಳುಗಲಿ, ರಾಕೆಂದು ಉಳಿದರೂ ಕೂಡ ಆ ಶ್ರೀಕಾಂತ ನಾಳೆ ತಮ್ಮನನ್ನು ಬಿಡಿಸಿಕೊಂಡು ಬಂದು ನಿಮ್ಮ ಕಾಲ್ದಸೆಯಲ್ಲಿ ಇರಿಸ್ತೇನೆ. ಸಾಧ್ಯವೇ ಮಗನೇ? ಖಂಡಿತ ಸಾಧ್ಯ. ಓ, ಚಿರಂಜೀವಿಯಾಗಿ ಚಿರಬಂಧರಾಗಿ ಒಂದೆರಡು ಹಿಂದೆ ನುಡಿ ಮಗನೇ. ಅಜಯವರ ಕೂಡೆ ನಿಜವನ್ನು ಬೇಡದಿರು ಮಗನೇ. ಅಜಯವರ ಕೂಡೆ ನಿಜವನ್ನು ಬೇಡದಿರು ಮಗನೇ. ಅಗಲದಿರಿ ರಣರಂಗದೊಳಗಿರುವರು. ಅಜಮೃಗಗಳ ತೋಟದೆಗೆ ಎಚ್ಚರಿಕೆಯೊಳಿ ಜಗವುಳ್ಳ ತನಕ ಮಾಡಿರಿ ಎಂದಳು. ಹಿತ ಶತ್ರುಗಳ ಕೂಡೆ ಅತಿ ಸ್ನೇಹ ಮಾಡದಿರಿ. ಹಿತ ಶತ್ರುಗಳ ಕೂಡೆ ಅತಿ ಸ್ನೇಹ ಮಾಡದಿರಿ. ಖಂಡಿತ ಇಲ್ಲ. ಮತಿಗೆಟ್ಟು ಕಂಡಂತೆ ವರ್ತಿಸದಿರಿ. ಸತತವಿದ್ದು ಕೊಡಲಿ ಶಿವನು ನಗೆನುತ್ತಾದ. ಆಗಲಮ್ಮ. ಸತಿಯನ್ನಿರಳು ಸುತನ ಮಸ್ತಕವನು. ಚಿರಂಜೀವಿಯಾಗಿ ಚಿರಬಂಧರಾಗಿ ವರದ ರಾಜನು ತಲೆಯ ಬಿಟ್ಟಳು. ಅಮ್ಮ, ಅಮ್ಮನಾದಂತಹ ಲವನನ್ನು ಕರೆದುಕೊಂಡು ಬರುತ್ತೇನೆ ಎನ್ನುವ ಹಾಗೆ ಹ, ವೀರಾವೇಶದಿಂದ ಹೊರಟು ನಿಂತವನು. ಶ್ರೀಕಾಂತ ನಾಳೆ ನಡೆಸಿಕೊಡ್ತೇನೆ. ಹೌದು ಮಗನೇ, ಹ, ನೀನು ಕರೆದುಕೊಂಡು ಬರುತ್ತೀಯ ಎನ್ನುವ ಹಾಗೆ ಭರವಸೆ ನನಗೆ ಇದೆ. ಹ, ಆದರೂ ಕೂಡ ಹ್ಮ್, ನೀನು ಯುದ್ಧರಂಗಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಹ. ತಾಯಿಯಾದಂತಹ ನಾನು ಎರಡು ಹಿತನುಡಿಗಳನ್ನು ಹೇಳುತ್ತೇನೆ. ನೀವು ಹೇಳಬೇಕು, ನಾನು ಕೇಳಲೇಬೇಕಮ್ಮ. ಮನದಲ್ಲಿ ಇಟ್ಟುಕೊಂಡು ಹ. ಅದನ್ನು ನೀನು ಹ, ನೆರವೇರಿಸುತ್ತಾ ಬರಬೇಕು ಮಗನೇ. ಚಾಚು ತಪ್ಪದೇ ಪಾಲಿಸ್ತೇನೆ. ಹೌದು ಮಗನೇ, ಹ, ನೇರವಾಗಿ ಹೋಗುವುದಲ್ಲ. ಹ. ಯುದ್ಧರಂಗದಲ್ಲಿ ಹ. ರಣಕ್ಷೇತ್ರದಲ್ಲಿ ಹ, ವೈರಿಯೊಡನೆ ಯುದ್ಧವನ್ನು ಮಾಡುವಂತಹ ಕಾಲಕ್ಕೆ ಹ, ನೀವೀರುವರು ಹ, ಎದುರು ಆಗಬಾರದು, ಹ, ಅಥವಾ ನೀನು ತಮ್ಮನನ್ನು ಬಿಟ್ಟು ದೂರ ಆಗಬಾರದು. ಹ. ಹೋಗಿ ಸೇರಿದ ನಂತರ ಅಣ್ಣ ತಮ್ಮಂದಿರ ಅಗಲಿ ಯುದ್ಧ ಮಾಡಬಾರ್ದು. ಒಟ್ಟಿಗೆ ಯುದ್ಧವನ್ನು ಮಾಡು. ಆದಿತಮ್ಮ. ಆಮೇಲೆ ಹ. ಹಿತ ಶತ್ರುಗಳಿಂದ ದೂರ ಇರಬೇಕು. ಹಿತಶತ್ರುಗಳಂತಿರ್ತಾರೆ, ನಮ್ಮ ಒಟ್ಟಿಗೆ ಸ್ನೇಹ ಬೆಳೆಸ್ತಾರೆ, ನಮ್ಮ ಒಟ್ಟಿಗೆ ಸ್ನೇಹ ಬೆಳೆಸಿ ಕಡೆಗೆ ನಮ್ಮನ್ನೇ ಬಡಿತಾರೆ. ನಮ್ಮನ್ನೇ ಬಡಿತಾರೆ. ಅದಾಗಲಮ್ಮ. ಅಂತವರಿಂದ ದೂರ ಇರಬೇಕು. ಮತ್ತೆ ಈಗ ಅಲ್ಲಿ ಯುದ್ಧಕ್ಕಾಗಿ ಬರ್ತಾರೆ, ಅವ್ರು ಕೇಳ್ತಾರೆ ನಿಮ್ಮ
ನಿಮ್ಮ ಮನೆಯಲ್ಲಿ ಅಪ್ಪ ಯಾರು, ಅಮ್ಮ ಯಾರು, ಸಂಬಂಧಿಕರು ಯಾರು ಅಂತ ಕೇಳ್ತಾರೆ. ಹಾಗೇನು ಹೇಳಿದ್ರು? ಖಂಡಿತವಾಗಿಯೂ ನಿಮ್ಮ ಬಾಯಿಂದ ಅಂತ ಶಬ್ದವನ್ನು ಒಂದೂ ಉಚ್ಚರಿಸಬಾರದು. ಸೀತೆಯ ಮಗ ಎನ್ನುವ ಹಾಗೆ ಯಾವತ್ತು ಯಾರಲ್ಲಿಯೂ ಕೂಡ ನೀನು ಈ ರಹಸ್ಯವನ್ನು ಹೇಳಬಾರದು. ನಾವು ಯಾರು ಏನು ಅಂತ ಅವ್ರ ಹತ್ರ ಹೇಳುವುದೇನು? ಸರಿ, ಆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ. ಹೋಗಿ ಬಂದು